ಹರಿ ಓಂ 49ನೇ ಶ್ಲೋಕ. ಮಾತೆ ವ್ಯಥಾ ಮಾತ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮೀದೃಂಮಮೇದಂ ವ್ಯಪೇತಭಿ ಪ್ರೀತಮನಾ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಮಾ ತೇ ವ್ಯಥಾ ಮಾ ಚ ವಿಮೂಢ ಭಾವಃ ದೃಷ್ಟ್ವಾ ರೂಪಂ ಘೋರಮೀದೃಕ್ ಘೋರಂ ಈದೃಕ್ ಮಮ ಇದಂ ವ್ಯಪೇತಭೀಃ ಪ್ರೀತಮನಾಃ ಪುನಃ ತ್ವಂ ತದೇವ ಮೇ ದರ್ಶಯ ರೂಪಂ ಇದಂ ಪ್ರಪಶ್ಯ. ತದೇವ ಮೇ ರೂಪಂ ಇದಂ ಪ್ರಪಶ್ಯ. ಈಗ ಅರ್ಜುನನ ಪ್ರಾರ್ಥನೆಯಂತೆ ತದೇವ ಮೇ ದರ್ಶಯ ಮೇ ರೂಪಂ ಅಂತ ಹೇಳಿದ್ದ, ಪ್ರಾರ್ಥನೆ ಮಾಡಿದ್ದ. ಈ ನಿನ್ನ ವಿಶ್ವರೂಪ ದರ್ಶನವನ್ನು ನೋಡುವಂತ ಶಕ್ತಿ ಅದು ನನ್ನಲ್ಲಿ ಇಲ್ಲ, ಹಾಗಾಗಿ ನಿನ್ನ ಸಾಮಾನ್ಯವಾದ ರೂಪವನ್ನೇ ನನಗೆ ತೋರಿಸುವಂತ ಪ್ರಾರ್ಥನೆ ಮಾಡಿದ್ನಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಮಾತೇ ವ್ಯಥ, ಯಾವ ಕಳವಳಗಳು ಬೇಡ ನನಗೆ. ವ್ಯಥ ಅಂತ ಹೇಳಿದ್ರೆ ಆ ಭಯದ ಭಾವನೆ ಇದೆಯಲ್ಲ, ಅದಕ್ಕೆ ಭಯ ನಿಮಿತ್ತವಾದ ಒಂದು ಪೀಡೆ. ವ್ಯಥ ಅಂದ್ರೆ ಆ ತರ ಪೀಡೆ ಅಂತ ಅರ್ಥ. ಪೀಡೆ ಅಂದ್ರೆ ಏನು? ಭಯ. ಈಗ ನೋಡಿ, ಪೀಡೆ ಬೇರೆ ಅಂದ್ರೆ ಪೀಡೆ ಅಂದ್ರೆ ಹಿಂಸೆ ಬೇರೆ ಬೇರೆ ತರ ಆಗತ್ತೆ. ಹಸಿವಾದ್ರೆ ಒಂಥರ ಹಿಂಸೆ ಅಲ್ವಾ, ಅಥವಾ ಭಯಕ್ಕೊಂದು ರೀತಿಯಾಗಿರ್ತಕ್ಕಂಥ ಹಿಂಸೆ, ಅವಮಾನಕ್ಕೊಂಥರ ಹಿಂಸೆ ಅಂತೂ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ನಮಗೆ ಅನ್ಕಂಫರ್ಟ್ ಫೀಲ್ ಆಗತ್ತೆ. ಇಲ್ಲಿ ವ್ಯಥ ಅಂದ್ರೇನು? ಭಯದಿಂದ ಉಂಟಾಗುವ ಒಂದು ಮಾನಸಿಕವಾದ ಕಳವಳಗಳು ಬೇರೆ 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 ತರದ್ದು ಇರುತ್ತೆ. ಇಲ್ಲಿ ಯಾವುದು ಅಂತ ಹೇಳಿದ್ರೆ ಆ ಭಯದಿಂದ ಉಂಟಾಗಿರ್ತಕ್ಕಂಥ ಮಾನಸಿಕವಾದ ಕಳವಳ, ಅದು ಬಿಟ್ಬಿಡು, ಅದು ಬೇಡ ನಿನಗೆ. ಮಾತೇ ವ್ಯಥ ಮಾಚ ವಿಮೂಢ ಭಾವ. ವಿಮೂಢ ಭಾವವು ಕೂಡ ಬೇಕಾಗಿಲ್ಲ. ಅಂದ್ರೆ ಮನಸ್ಸು ಅದು ಯಾಕೋ ಸಂತೋಷವಾಗ್ತಾ ಇಲ್ಲ, ನಾನು ಕೇಳಿದ್ದು ನನಗೆ ಸಿಕ್ಕಿಬಿಟ್ಟಿದೆ ಅನ್ನೋ ಸಂಭ್ರಮ ಬೇಕು, ಮನಸ್ಸನ್ನು ಸಂತೋಷ ಬೇಕು, ಧನ್ಯತಾ ಭಾವನೆ ಬೇಕು. ಯಾವುದೂ ಇಲ್ಲ ಅರ್ಜುನಿಗೆ, ಸಂತೋಷವಾಗ್ತಾ ಇಲ್ಲ. ಅದು ಅಂತಹ ಭಾವನೆಯನ್ನು ಬಿಟ್ಬಿಡು. ನೀನು ಕೇಳಿದ ವರ ನನಗೆ ಸಿಕ್ಕಿದೆ, ಸಂತೃಪ್ತನಾಗಿರು. ಮಾಚ ವಿಮೂಢ ಭಾವ ಈದೃಂ ರೂಪಂ ಘೋರಂ ಈದೃಂ ಮಮೇದಂ ದೃಷ್ಟ ಮಮ ಇದಂ ಘೋರಂ ಈದೃಕ್ ರೂಪಂ ದೃಷ್ಟ. ನನ್ನ ಭಯಾನಕವಾಗಿರತಕ್ಕಂತಹ ಈ ನನ್ನ ರೂಪವನ್ನ ನೋಡಿ ನೀನು ಕಳವಳಗೊಳ್ಬೇಡ, ಕಂಗೆಡಬೇಡ, ಮನಸ್ಸಿನಲ್ಲಿ ಅಸಂತೃಪ್ತ ಭಾವನೆಯನ್ನು ಹೊಂದಬೇಡ. ವ್ಯಪೇತಭೀಹಿ ಭಯವನ್ನ, ವ್ಯಪೇತ ಅಂದ್ರೆ ವ್ಯಪೇತ ಬಿಡಲ್ಪಟ್ಟ, ಬೀಹಿ ಅಂದ್ರೆ ಭಯ, ಅಂದ್ರೆ ಭಯವನ್ನ ಬಿಟ್ಟವನಾಗು. ವ್ಯಪೇತಭೀಹಿ ಭಯವನ್ನ ಬಿಟ್ಟವನಾಗು. ಅದೇ ರೀತಿಯಲ್ಲಿ ಪ್ರೀತಮನಾಹ ಅಂದ್ರೆ ಸಂತೃಪ್ತನಾದ ಮನಸ್ಸುಳ್ಳವನಾಗು ಅಂತ ಅರ್ಥ. ಪ್ರೀತಮನಾಹ ಪುನಃ ತದೇವ ಮೇ ರೂಪಮಿದಂ ಪ್ರಪಶ್ಯ. ತದೇವ ಅಂದ್ರೆ ಹಿಂದೆ ಯಾವ ರೀತಿಯಲ್ಲಿ ಚತುರ್ಭುಜದ ರೂಪವನ್ನ ಅಥವಾ ನಿನ್ನ ಸ್ನೇಹಿತನಂತೆ ನಿನ್ನ ಪದಲ್ಲೇ ನಿಂತ ರೂಪವನ್ನ ಇಷ್ಟೊತ್ತು ನೋಡ್ತಾ ಇದೆಯೋ ಅದೇ ರೂಪವನ್ನು ತೋರಿಸ್ತೇನೆ ನೋಡು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಭಯವನ್ನ ಬಿಡು, ನೀನು ಮೊದಲು ಭಯವನ್ನ ಬಿಟ್ಟವನಾಗಿ ಹಿಂದೆ ನನ್ನನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದೆಯೋ ಅದೇ ರೀತಿಯಲ್ಲಿ ನೋಡು ಅಂತ ಹೇಳಿ, ಅಂದ್ರೆ ಅರ್ಜುನನ ಮೇಲೆ ಅಷ್ಟು ಕೃಷ್ಣನಿಗೆ ಪ್ರೀತಿ. ನೋಡಿ, ವಿಶ್ವರೂಪ ದರ್ಶನವನ್ನ ಮಾಡಿಸು ಕೃಷ್ಣ ಅಂತ ಕೇಳಿದ ಅರ್ಜುನ ಮೊದಲಿಗೆ. ಅವಾಗ ದಿವ್ಯಂ ದದಾಮಿತೇ ಚಕ್ಷು ಅಂತ ಹೇಳಿ ದಿವ್ಯವಾದ ದೃಷ್ಟಿಯನ್ನ ಕೊಟ್ಟು ಆ ವಿಶ್ವರೂಪ ದರ್ಶನವನ್ನ ಮಾಡಿಸ್ತಾ, ಆ ವಿಶ್ವರೂಪ ದರ್ಶನವನ್ನ ನೋಡಿ ಅರ್ಜುನ ಭಯಗೊಂಡಾಗ ಮತ್ತೆ ಪ್ರಾರ್ಥನೆ ಮಾಡ್ತಾನೆ, ತದೇವ ಮೇ ದರ್ಶಯ ದೇವರೂಪಂ ಅಂತ. ಆ ನಿನ್ನ ಹಿಂದಿನ ರೂಪವನ್ನೇ ನನಗೆ ತೋರಿಸು, ಇದನ್ನ ನೋಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಪ್ರಾರ್ಥನೆ ಮಾಡ್ದ. ಅದಕ್ಕೆ ಅದನ್ನೇ ತೋರಿಸ್ತಾ ಇದ್ದಾನೆ. ಹೀಗೆ ಅರ್ಜುನನ ಮೇಲೆ ಅಷ್ಟು ಪ್ರೀತಿಯನ್ನ ತೋರಿಸಿ ಆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಪ್ರಾರ್ಥನೆಯನ್ನ ಮನ್ನಿಸ್ತಾ ಇದ್ದಾನೆ. ಅಂದ್ರೆ ನಾವೆಷ್ಟೆಷ್ಟು ಭಕ್ತಿಯನ್ನ ಮಾಡ್ತೀವೋ ಭಗವಂತ ನಮ್ಮನ್ನ ಅಷ್ಟಷ್ಟು ಪ್ರೀತಿಸ್ತಾನೆ, ಪ್ರೀತಿಪೂರ್ವಕವಾಗಿ ಅನುಗ್ರಹಿಸ್ತಾನೆ ಅನ್ನೋದು ಈ ಒಂದು ಘಟನೆಗಳಿಂದ ನಮಗೆ ಗೊತ್ತಾಗ್ತಕ್ಕಂಥದ್ದು. ಅರ್ಜುನ ಕೇಳಿದ್ದೆಲ್ಲವನ್ನೂ ಕೂಡ
ಕೃಷ್ಣ ಕರ್ಣಿಸ್ತಾ ಹೋಗ್ತಾ ಇದ್ದಾನೆ. ವಿಶ್ವರೂಪ ದರ್ಶನ ಮಾಡಬೇಕು ಅಂದಾಗ ಅದನ್ನು ತೋರಿಸ್ತಾರೆ. ಇದು ಈ ರೂಪ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಸಾಮಾನ್ಯ ರೂಪವನ್ನೇ ತೋರಿಸ್ ಅಂತ ಹೇಳಿದಾಗ ತಕ್ಷಣ ಪರಿವರ್ತನೆ ಮಾಡ್ಕೊಂಡು ಆ ರೂಪಕ್ಕೆ ಬಂದ್ಬಿಟ್ಟಿದ್ದಾನೆ. ಇದು ಭಗವಂತ ಭಕ್ತರ ಮೇಲೆ ಮಾಡತಕ್ಕಂತ ಒಂದು ಅನುಗ್ರಹ, ಭಕ್ತರ ಪ್ರಾರ್ಥನೆಯನ್ನ ಮನ್ನಿಸುವಂತ ಒಂದು ಕ್ರಮ, ಭಕ್ತರ ಪ್ರಾರ್ಥನೆಯನ್ನ ಪೂರೈಸುವಂತ ಒಂದು ಪ್ರಕ್ರಿಯೆ ಈ ರೀತಿಯಲ್ಲಿ ಇರುತ್ತೆ ಅನ್ನೋದು ಇದೊಂದು ದೃಷ್ಟಾಂತ ಅಷ್ಟೇ. ಮಮ ನನ್ನ ಇದಂ ಈಗಾಗಲೇ ತೋರಿಸಿರುವಂತ ಈ ವಿಶ್ವರೂಪದ ಇದಂ ಘೋರಂ ಭಯಾನಕವಾದ ಈದೃಕ್ ಇಂತಹ ಘೋರಂ ಇದಂ ಇದಂ ಈದೃಕ್ ಘೋರಂ ಇಂತಹ ಭಯಾನಕವಾಗಿರುವಂತಹ ರೂಪಂ ವಿಶ್ವರೂಪ ದರ್ಶನವನ್ನು ದೃಷ್ಟ ನೋಡಿ ಮತ್ತೆ ನಿನಗೆ ಮಾ ವ್ಯಥ ಅಂದರೆ ಚಿಂತೆ ಬೇಡ, ಭಯದಿಂದ ಕಳವಳ ಬೇಡ, ವಿಮೂಢ ಭಾವ ಅಸಂತೃಪ್ತ ಭಾವನೆ, ಮನಸ್ಸಿನಲ್ಲಿ ಸಂತೃಪ್ತಿ ಇಲ್ಲದೆ ಇರತಕ್ಕಂಥದ್ದು, ವಿಮೂಢ ಭಾವ ಮಾಚ ಮತ್ತು ವಿಮೂಢ ಭಾವ ಮೋಹಗೊಂಡ ಭಾವನೆ, ಕಳವಳಗೊಂಡ ಭಾವನೆ, ಅಸಂತೃಪ್ತ ಭಾವನೆಯು ಕೂಡ ಬೇಡ. ವ್ಯಪೇತ ಭೀಹಿ ಭವ ಅಂತ, ವ್ಯಪೇತ ಭೀಹಿ ಭಯವನ್ನ ಬಿಟ್ಟವನು ಭವ ಆಗು, ಪ್ರೀತಮನಾಹ ಭವ ಸಂತುಷ್ಟನಾದ ಮನಸ್ಸುಳ್ಳವನಾಗು, ಪ್ರೀತಮನಾಹ ಭವ ತೇ ನಿನಗೆ ತ್ವಂ ನೀನು ಪುನಃ ಮತ್ತೆ ತದೇವ ಮೇ ರೂಪಂ ಮೇ ಇದಂ ರೂಪಂ ಪ್ರಪಶ್ಯ ಮತ್ತೆ ಇದೇ ನನ್ನ ಇದಂ ರೂಪಂ ಅಂದ್ರೆ ಇದೇ ನನ್ನ ರೂಪ, ಹಿಂದೆ ನೀನು ಯಾವ ರೂಪವನ್ನು ನೋಡಿದ್ಯೋ ಅದೇ ರೂಪವನ್ನು ನೋಡುವವನಾಗು ಅಂತ ಅಭಿಪ್ರಾಯ. ಮಾತೆ ವ್ಯತಾಮಾಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮೀದೃಗ್ಮಮೇದಂ ವ್ಯಪೇತ ಭೀ ಪ್ರೀತ ಮನಾ ಪುನಸ್ತ್ವಂ ತದೇವ ಮೇ ರೂಪಂ ಇದಂ ಪ್ರಪಶ್ಯ. ಈ ಕೃಷ್ಣಾರ್ಪಣಮಸ್ತು. ಅರ್ಥ ಆಗಿದೆ? ನಮಸ್ಕಾರ ಗುರುಗಳೇ. ಇದು ವಿಶ್ವರೂಪ ದರ್ಶನ ಎಷ್ಟು ಹೊತ್ತ